ಬದಿ ನಿಲ್ಲಿಸಿದಂತಹ ವಾಹನಗಳ ಗಾಜನ್ನ ಪೀಸ್ ಮಾಡಿ ಹಾಕಿದ್ದಾರೆ. 10 ಕಾರ್ಗಳು 4 ಆಟೋಗಳ ಗಾಜುಗಳು ಪುಡಿ ಪುಡಿಯಾಗಿದ್ದಾವೆ. ಶಾಸಕ ಸತೀಶ್ ರೆಡ್ಡಿ ಅವರ ಮನೆಯ ಹಿಂಭಾಗದಲ್ಲಿ ಈ ಘಟನೆ ನಡೆದಿದೆ. ದೊಣ್ಣೆ ಕಲ್ಲುಗಳು ಅವುಗಳನ್ನೆಲ್ಲ ತಗೊಂಡು ಗಾಜಿನ ಚಿಂದಿ ಮಾಡಾಕಿದ್ದಾರೆ ಪುಂಡ್ರು. ಬೊಮ್ಮನಹಳ್ಳಿ ಬಳಿಯ ಹೊಂಗಸಂದ್ರದಲ್ಲಿ ದಾಂಧಲೆ, ಸಿಸಿ ಕ್ಯಾಮೆರಾಗಳ ದೃಶ್ಯ ಆಧರಿಸಿ ಈಗ 4ರನ್ನ ವಶಕ್ಕೆ ಪಡೆಯಲಾಗಿದೆ. ಬೆಳಗಿನ ಜಾವ 3 ಗಂಟೆ ಸಮಯದಲ್ಲಿ ಈ ಘಟನೆ ನಡೆದಿದೆ. ಏನು ಹುಚ್ಚು ಅಂತ ಗೊತ್ತಿಲ್ಲ ನೋಡಿ. ಚಿಕ್ಕ ಕಾರ್ಗಳು, ಆಟೋ ಅದರದೆಲ್ಲ ಗಾಜಿನ ಪುಡಿ ಮಾಡಿರುವಂತದ್ದು. ದೊಡ್ಡ ಕಲ್ಲು, ದೊಣ್ಣೆ ತಗೊಂಬಂದು ಗಾಜಿನೆಲ್ಲ ಪುಡಿ ಮಾಡಿರುವಂತದ್ದು. ಉದ್ದೇಶಪೂರ್ವಕವಾಗಿ ಈ ಕೃತ್ಯ ನಡೆಸಿದ್ದಾರಾ ಅಥವಾ ಇದು ಕುಡಿದ ಅಮಲಿನಲ್ಲಿ ನಡೆಸುತ್ತಿರ್ತಕ್ಕಂಥ ಕೃತ್ಯನ ಏನು ಅನ್ನೋದು ಇನ್ನಷ್ಟೇ ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. 4ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹೊಂಗಸಂದ್ರದ ಬಳಿ ನಡೆದಿರ್ತಕ್ಕಂಥ ಘಟನೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮಾದೇಶ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಯಾರು ಮಾಡಿರ್ತಕ್ಕಂಥದ್ದು ಇಂಥ ಕೃತ್ಯ? ಉದ್ದೇಶಪೂರ್ವಕವಾಗಿ ಮಾಡಿದ್ರ ಅಥವಾ ಯಾವ ಕಾರಣಕ್ಕೋಸ್ಕರ ಮಾಡಿದ್ದಾರೆ? ಮಾದೇಶ್, ಪೊಲೀಸರು ಏನ್ ಹೇಳ್ತಾರೆ ಈ ಬಗ್ಗೆ? ಶ್ರೀಲಕ್ಷ್ಮಿ, ಇಂದು ಮುಂಜಾನೆ ನಡೆದಿರುವಂತಹ ಈ ಒಂದು ಘಟನೆ ಸ್ಥಳೀಯ ಪುಂಡರಿಂದಲೇ ಒಂದು ಕೃತ್ಯ ನಡೆದಿರುವಂತಹ ಶಂಕೆ ಈಗಾಗಲೇ ವ್ಯಕ್ತವಾಗಿದೆ. ಆ ಒಂದು ಶಂಕೆ ಹಿನ್ನೆಲೆ ಒಂದು ಸಿಸಿಟಿವಿಯಲ್ಲಿ ಓಡಾಟ ಮಾಡಿದಿರಂತಹ ಒಂದು ಅನುಮಾನಾಸ್ಪದ ವ್ಯಕ್ತಿಗಳನ್ನ 4ರನ್ನ ಈಗಾಗಲೇ ಬೊಮ್ಮನಹಳ್ಳಿ ಪೊಲೀಸರು ವಶ ಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ಅದರಲ್ಲೂ ಕೂಡ ಈ ಒಂದು ಘಟನೆ ನಡೆದಿರೋದು ಶಾಸಕ ಸತೀಶ್ ರೆಡ್ಡಿ ಅವರ ಮನೆಯ ಹಿಂಭಾಗದಲ್ಲೇ ಒಂದು ಘಟನೆ ನಡೆದಿದೆ. ಅಂದ್ರೆ ಅಲ್ಲಿ ಒಂದಷ್ಟು ಪುಂಡರ ಹಾವಳಿ ಹೆಚ್ಚಾಗಿದೆ ಅಂತೇಳಿ ಅಲ್ಲಿನ ಸ್ಥಳೀಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇವತ್ತು ಮುಂಜಾನೆ 3 ಗಂಟೆ ಸುಮಾರಿಗೆ ಅವರು ಈ ಕೃತ್ಯ ನಡೆಸಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಅವರು ಕುಡಿದ ನಶೆಯಲ್ಲಿ ಅಥವಾ ಗಾಂಜಾದ ನಶೆಯಲ್ಲಿ ಅಲ್ಲಿನ ಪುಂಡರು ಈ ಒಂದು ಕೃತ್ಯ ಎಸಗಿದ್ದಾರೆ ಅನ್ನುವಂತ ಶಂಕೆ ವ್ಯಕ್ತವಾಗಿದೆ. ಈಗಾಗಲೇ ಘಟನಾ ಸ್ಥಳಕ್ಕೆ ಬೊಮ್ಮನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅಲ್ಲಿ ಸಿಸಿಟಿವಿ ಫುಟೇಜ್ ಗಳನ್ನ ಆಧರಿಸಿ ಈಗಾಗಲೇ 4ರನ್ನ ವಶ ಪಡೆದು ಅವರನ್ನ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಯಾವ ಕಾರಣಕ್ಕಾಗಿ ಇದ್ ಮಾಡಿದ್ರು ಏನೋ ಅಂತ, ಜೊತೆಗೆ ಅವರನ್ನ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಿಸುವಂತ ಕೆಲಸವನ್ನ ಮಾಡಲಾಗ್ತಿದೆ. ಯಾಕಂದ್ರೆ ಅವರು ಕುಡಿದು ಈ ಒಂದು ಕೃತ್ಯ ಎಸಗಿದ್ದಾರೆ ಅಥವಾ ಗಾಂಜಾ ನಶೆಯಲ್ಲಿ ಒಂದು ಕೃತ್ಯ ಎಸಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ಟೆಸ್ಟ್ ಮಾಡಿ ಅವರನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಆ ಒಂದು ಕಾರು ಮಾಲೀಕರಾಗಿರ್ಬೋದು, ಜೊತೆಗೆ ಆಟೋ ಮಾಲೀಕರೇನಿದ್ದಾರೆ ಅವರನ್ನು ಕೂಡ ವಿಚಾರಣೆ ನಡೆಸಿ ಅವರಿಂದ ಕೂಡ ಒಂದಷ್ಟು ಮಾಹಿತಿಯನ್ನ ಪಡೆಯುತ್ತಿದ್ದಾರೆ. ಯಾಕಂದ್ರೆ ಯಾವ ಒಂದು ಕಾರಣಕ್ಕಾಗಿ ಈ ಒಂದು ಕೃತ್ಯ ಎಸಗಲಾಗಿದೆ, ಅಲ್ಲಿ ಏನಾದ್ರೂ ಗಲಾಟೆ ನಡೆದಿತ್ತ, ಆ ಯುವಕರಿಗೂ ಮತ್ತೆ ಒಂದು ಕಾರು ಅಥವಾ ಆಟೋ ಮಾಲೀಕರಿಗೆ ಮಧ್ಯೆ ಏನಾದ್ರೂ ಜಗಳ ಆಗಿತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬೊಮ್ಮನಹಳ್ಳಿ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ. ರಸ್ತೆ ಬದಿ ನಿಲ್ಲಿಸಿದಂತಹ ವಾಹನಗಳ ಗಾಜನ್ನ ಪೀಸ್ ಮಾಡಿ ಹಾಕಿದ್ದಾರೆ. 10 ಕಾರ್ಗಳು 4 ಆಟೋಗಳ ಗಾಜುಗಳು ಪುಡಿಯಾಗಿದ್ದಾವೆ. ಶಾಸಕ ಸತೀಶ್ ರೆಡ್ಡಿ ಅವರ ಮನೆಯ ಹಿಂಭಾಗದಲ್ಲಿ ಈ ಘಟನೆ ನಡೆದಿದೆ. ದೊಣ್ಣೆ ಕಲ್ಲುಗಳು ಅವುಗಳನ್ನೆಲ್ಲ ತಗೊಂಡು ಗಾಜಿನ ಚಿಂದಿ ಮಾಡಾಕಿದ್ದಾರೆ ಪುಂಡ್ರು. ಬೊಮ್ಮನಹಳ್ಳಿ ಬಳಿಯ ಹೊಂಗಸಂದ್ರದಲ್ಲಿ ದಾಂಧಲೆ, ಸಿಸಿ ಕ್ಯಾಮೆರಾಗಳ ದೃಶ್ಯ ಆಧರಿಸಿ ಈಗ 4ರನ್ನ ವಶಕ್ಕೆ ಪಡೆಯಲಾಗಿದೆ. ಬೆಳಗಿನ ಜಾವ 3 ಗಂಟೆ ಸಮಯದಲ್ಲಿ ಈ ಘಟನೆ ನಡೆದಿದೆ. ಏನು ಹುಚ್ಚು ಅಂತ ಗೊತ್ತಿಲ್ಲ ನೋಡಿ. ಚಿಕ್ಕ ಕಾರ್ಗಳು, ಆಟೋ ಅದರದೆಲ್ಲ ಗಾಜಿನ ಪುಡಿ ಮಾಡಿರುವಂತದ್ದು. ದೊಡ್ಡ ಕಲ್ಲು, ದೊಣ್ಣೆ ತಗೊಂಬಂದು ಗಾಜಿನೆಲ್ಲ ಪುಡಿ ಮಾಡಿರುವಂತದ್ದು. ಉದ್ದೇಶಪೂರ್ವಕವಾಗಿ ಈ ಕೃತ್ಯ ನಡೆಸಿದ್ದಾರಾ ಅಥವಾ ಇದು ಕುಡಿದ ಅಮಲಿನಲ್ಲಿ ನಡೆಸುತ್ತಿರ್ತಕ್ಕಂಥ ಕೃತ್ಯನ ಏನು ಅನ್ನೋದು ಇನ್ನಷ್ಟೇ ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. 4ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹೊಂಗಸಂದ್ರದ ಬಳಿ ನಡೆದಿರ್ತಕ್ಕಂಥ ಘಟನೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮಾದೇಶ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಯಾರು ಮಾಡಿರ್ತಕ್ಕಂಥದ್ದು ಇಂಥ ಕೃತ್ಯ? ಉದ್ದೇಶಪೂರ್ವಕವಾಗಿ ಮಾಡಿದ್ರ ಅಥವಾ ಯಾವ ಕಾರಣಕ್ಕೋಸ್ಕರ ಮಾಡಿದ್ದಾರೆ? ಮಾದೇಶ್, ಪೊಲೀಸರು ಏನ್ ಹೇಳ್ತಾರೆ ಈ ಬಗ್ಗೆ? ಶ್ರೀಲಕ್ಷ್ಮಿ, ಇಂದು ಮುಂಜಾನೆ ನಡೆದಿರುವಂತಹ ಈ ಒಂದು ಘಟನೆ ಸ್ಥಳೀಯ ಪುಂಡರಿಂದಲೇ ಒಂದು ಕೃತ್ಯ ನಡೆದಿರುವಂತಹ ಶಂಕೆ ಈಗಾಗಲೇ ವ್ಯಕ್ತವಾಗಿದೆ. ಆ ಒಂದು ಶಂಕೆ ಹಿನ್ನೆಲೆ ಒಂದು ಸಿಸಿಟಿವಿಯಲ್ಲಿ ಓಡಾಟ ಮಾಡಿದಿರಂತಹ ಒಂದು ಅನುಮಾನಾಸ್ಪದ ವ್ಯಕ್ತಿಗಳನ್ನ 4ರನ್ನ ಈಗಾಗಲೇ ಬೊಮ್ಮನಹಳ್ಳಿ ಪೊಲೀಸರು ವಶ ಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ಅದರಲ್ಲೂ ಕೂಡ ಈ ಒಂದು ಘಟನೆ ನಡೆದಿರೋದು ಶಾಸಕ ಸತೀಶ್ ರೆಡ್ಡಿ ಅವರ ಮನೆಯ ಹಿಂಭಾಗದಲ್ಲೇ ಒಂದು ಘಟನೆ ನಡೆದಿದೆ. ಅಂದ್ರೆ ಅಲ್ಲಿ ಒಂದಷ್ಟು ಪುಂಡರ ಹಾವಳಿ ಹೆಚ್ಚಾಗಿದೆ ಅಂತೇಳಿ ಅಲ್ಲಿನ ಸ್ಥಳೀಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇವತ್ತು
ಮುಂಜಾನೆ 3 ಗಂಟೆ ಸುಮಾರಿಗೆ ಅವರು ಈ ಕೃತ್ಯ ನಡೆಸಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಅವರು ಕುಡಿದ ನಶೆಯಲ್ಲಿ ಅಥವಾ ಗಾಂಜಾದ ನಶೆಯಲ್ಲಿ ಅಲ್ಲಿನ ಪುಂಡರು ಈ ಒಂದು ಕೃತ್ಯ ಎಸಗಿದ್ದಾರೆ ಅನ್ನುವಂತ ಶಂಕೆ ವ್ಯಕ್ತವಾಗಿದೆ. ಈಗಾಗಲೇ ಘಟನಾ ಸ್ಥಳಕ್ಕೆ ಬೊಮ್ಮನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅಲ್ಲಿ ಸಿಸಿಟಿವಿ ಫುಟೇಜ್ ಗಳನ್ನ ಆಧರಿಸಿ ಈಗಾಗಲೇ 4 ವಶಪಡಿದು ಅವರನ್ನ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಯಾವ ಕಾರಣಕ್ಕಾಗಿ ಇದ್ ಮಾಡಿದಾರೋ ಏನೋ ಅಂತ, ಜೊತೆಗೆ ಅವರನ್ನ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಿಸುವಂತ ಕೆಲಸವನ್ನ ಮಾಡಲಾಗ್ತಿದೆ. ಯಾಕಂದ್ರೆ ಅವರು ಕುಡಿದು ಈ ಒಂದು ಕೃತ್ಯ ಎಸಗಿದ್ದಾರೆ ಅಥವಾ ಗಾಂಜಾ ನಶೆಯಲ್ಲಿ ಒಂದು ಕೃತ್ಯ ಎಸಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ಟೆಸ್ಟ್ ಮಾಡಿ ಅವರನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಆ ಒಂದು ಕಾರು ಮಾಲೀಕರಾಗಿರ್ಬೋದು, ಜೊತೆಗೆ ಆಟೋ ಮಾಲೀಕರೇನಿದ್ದಾರೆ ಅವರನ್ನು ಕೂಡ ವಿಚಾರಣೆ ನಡೆಸಿ ಅವರಿಂದ ಕೂಡ ಒಂದಷ್ಟು ಮಾಹಿತಿಯನ್ನ ಪಡೆಯುತ್ತಿದ್ದಾರೆ. ಯಾಕಂದ್ರೆ ಯಾವ ಒಂದು ಕಾರಣಕ್ಕಾಗಿ ಈ ಒಂದು ಕೃತ್ಯ ಎಸಗಲಾಗಿದೆ, ಅಲ್ಲಿ ಏನಾದ್ರೂ ಗಲಾಟೆ ನಡೆದಿತ್ತ, ಆ ಯುವಕರಿಗೂ ಮತ್ತೆ ಒಂದು ಕಾರು ಅಥವಾ ಆಟೋ ಮಾಲೀಕರಿಗೆ ಮಧ್ಯೆ ಏನಾದ್ರೂ ಜಗಳ ಆಗಿತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬೊಮ್ಮನಹಳ್ಳಿ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ. ರಸ್ತೆ ಬದಿ ನಿಲ್ಲಿಸಿದಂತಹ ವಾಹನಗಳ ಗಾಜನ್ನ ಪೀಸ್ ಮಾಡಿ ಹಾಕಿದ್ದಾರೆ. 10 ಕಾರ್ಗಳು, 4 ಆಟೋಗಳ ಗಾಜುಗಳು ಪುಡಿ ಪುಡಿಯಾಗಿದ್ದಾವೆ. ಶಾಸಕ ಸತೀಶ್ ರೆಡ್ಡಿ ಅವರ ಮನೆಯ ಹಿಂಭಾಗದಲ್ಲಿ ಈ ಘಟನೆ ನಡೆದಿದೆ. ದೊಣ್ಣೆ ಕಲ್ಲುಗಳು ಅವುಗಳನ್ನೆಲ್ಲ ತಗೊಂಡು ಗಾಜಿನ ಚಿಂದಿ ಮಾಡಾಕಿದ್ದಾರೆ ಪುಂಡ್ರು. ಬೊಮ್ಮನಹಳ್ಳಿ ಬಳಿಯ ಹೊಂಗಸಂದ್ರದಲ್ಲಿ ದಾಂಧಲೆ, ಸಿಸಿ ಕ್ಯಾಮೆರಾಗಳ ದೃಶ್ಯ ಆಧರಿಸಿ ಈಗ 4 ವಶಕ್ಕೆ ಪಡೆಯಲಾಗಿದೆ. ಬೆಳಗಿನ ಜಾವ 3 ಗಂಟೆ ಸಮಯದಲ್ಲಿ ಈ ಘಟನೆ ನಡೆದಿದೆ. ಏನು ಹುಚ್ಚು ಅಂತ ಗೊತ್ತಿಲ್ಲ ನೋಡಿ, ಸಿಕ್ಕ ಕಾರ್ಗಳು, ಆಟೋ ಅದರದೆಲ್ಲ ಗಾಜಿನ ಪುಡಿ ಮಾಡಿರುವಂತದ್ದು. ದೊಡ್ಡ ಕಲ್ಲು, ದೊಣ್ಣೆ ತಗೊಂಬಂದು ಗಾಜಿನೆಲ್ಲ ಪುಡಿ ಮಾಡಿರುವಂತದ್ದು. ಉದ್ದೇಶಪೂರ್ವಕವಾಗಿ ಈ ಕೃತ್ಯ ನಡೆಸಿದ್ದಾರಾ ಅಥವಾ ಇದು ಕುಡಿದ ಅಮಲಿನಲ್ಲಿ ನಡೆಸುತ್ತಿರ್ತಕ್ಕಂಥ ಕೃತ್ಯನ ಏನು ಅನ್ನೋದು ಇನ್ನಷ್ಟೇ ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. 4 ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹೊಂಗಸಂದ್ರದ ಬಳಿ ನಡೆದಿರ್ತಕ್ಕಂಥ ಘಟನೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮಾದೇಶ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಯಾರು ಮಾಡಿರ್ತಕ್ಕಂಥದ್ದು ಇಂಥ ಕೃತ್ಯ? ಉದ್ದೇಶಪೂರ್ವಕವಾಗಿ ಮಾಡಿದ್ರ ಅಥವಾ ಯಾವ ಕಾರಣಕ್ಕೋಸ್ಕರ ಮಾಡಿದ್ದಾರೆ? ಮಾದೇಶ್, ಪೊಲೀಸರು ಏನ್ ಹೇಳ್ತಾರೆ ಈ ಬಗ್ಗೆ? ಶ್ರೀಲಕ್ಷ್ಮಿ, ಇಂದು ಮುಂಜಾನೆ ನಡೆದಿರುವಂತಹ ಈ ಒಂದು ಘಟನೆ ಸ್ಥಳೀಯ ಪುಂಡರಿಂದಲೇ ಒಂದು ಕೃತ್ಯ ನಡೆದಿರುವಂತಹ ಶಂಕೆ ಈಗಾಗಲೇ ವ್ಯಕ್ತವಾಗಿದೆ. ಆ ಒಂದು ಶಂಕೆ ಹಿನ್ನೆಲೆ ಒಂದು ಸಿಸಿಟಿವಿಯಲ್ಲಿ ಓಡಾಟ ಮಾಡಿದಿರಂತಹ ಒಂದು ಅನುಮಾನಾಸ್ಪದ ವ್ಯಕ್ತಿಗಳನ್ನ 4 ಈಗಾಗಲೇ ಬೊಮ್ಮನಹಳ್ಳಿ ಪೊಲೀಸರು ವಶಪಡಿದು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ಆ ಒಂದು ಅದರಲ್ಲೂ ಕೂಡ ಈ ಒಂದು ಘಟನೆ ನಡೆದಿರೋದು ಶಾಸಕ ಸತೀಶ್ ರೆಡ್ಡಿ ಅವರ ಮನೆಯ ಹಿಂಭಾಗದಲ್ಲೇ ಈ ಒಂದು ಘಟನೆ ನಡೆದಿದೆ. ಅಂದ್ರೆ ಅಲ್ಲಿ ಒಂದಷ್ಟು ಪುಂಡರ ಹಾವಳಿ ಹೆಚ್ಚಾಗಿದೆ ಅಂತೇಳಿ ಅಲ್ಲಿನ ಸ್ಥಳೀಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇವತ್ತು ಮುಂಜಾನೆ 3 ಗಂಟೆ ಸುಮಾರಿಗೆ ಅವರು ಈ ಕೃತ್ಯ ನಡೆಸಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಅವರು ಕುಡಿದ ನಶೆಯಲ್ಲಿ ಅಥವಾ ಗಾಂಜಾದ ನಶೆಯಲ್ಲಿ ಅಲ್ಲಿನ ಪುಂಡರು ಈ ಒಂದು ಕೃತ್ಯ ಎಸಗಿದ್ದಾರೆ ಅನ್ನುವಂತ ಶಂಕೆ ವ್ಯಕ್ತವಾಗಿದೆ. ಈಗಾಗಲೇ ಘಟನಾ ಸ್ಥಳಕ್ಕೆ ಬೊಮ್ಮನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅಲ್ಲಿ ಸಿಸಿಟಿವಿ ಫುಟೇಜ್ ಗಳನ್ನ ಆಧರಿಸಿ ಈಗಾಗಲೇ 4 ವಶಪಡಿದು ಅವರನ್ನ